ಜಮೀನಿನಲ್ಲಿ ನೆಟ್ಟಿದ್ದ ತೆಂಗಿನ ಸಸಿಗಳನ್ನು ಕಿಡಿಗೇಡಿಗಳು ಕಡಿದು ಹಾಕಿದ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಶಾಖದಡು ಗ್ರಾಮದಲ್ಲಿ ನಡೆದಿದೆ. ರೈತ ರಾಮಚಂದ್ರ ಅವರಿಗೆ ಸೇರಿದ ಜಮೀನಿನಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ತೆಂಗಿನ ಸಸಿಗಳನ್ನು ದುಷ್ಕರ್ಮಿಗಳು ಕತ್ತರಿಸಿ ಹಾನಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ರೈತ ರಾಮಚಂದ್ರ ತಮ್ಮ ಜಮೀನಿನಲ್ಲಿ ಹೊಸದಾಗಿ ತೆಂಗಿನ ಸಸಿಗಳನ್ನು ನೆಟ್ಟು ಬೆಳೆ ಬೆಳೆಯಲು ಸಿದ್ಧತೆ ಮಾಡಿಕೊಂಡಿದ್ದರು. ಆದರೆ ಯಾರೋ ಕಿಡಿಗೇಡಿಗಳು ರಾತ್ರಿ ವೇಳೆ ಜಮೀನಿಗೆ ನುಗ್ಗಿ ತೆಂಗಿನ ಸಸಿಗಳನ್ನು ಕತ್ತರಿಸಿ ನಾಶಪಡಿಸಿದ್ದಾರೆ. ಇದರ ಜೊತೆಗೆ ಜಮೀನಿನಲ್ಲಿ ಅಳವಡಿಸಿದ್ದ ಹನಿ ನೀರಾವರಿ ಪೈಪ್ಗಳನ್ನು ದುಷ್ಕರ್ಮಿಗಳು ಹಾನಿಗೊಳಪಡಿಸಿದ್ದಾರೆ. ಈ ಘಟನೆ ಕುರಿತು ಮಾಹಿತಿ ದೊರಕುತ್ತಿದ್ದಂತೆಯೇ ಶಿರಾ ತಾಲೂಕಿನ ತಾವರೆಕೆರೆ ಪೊಲೀಸ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕುರಿತು ರೈತ ರಾಮಚಂದ್ರ ತಾವರೆಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಕಿಡಿಗೇಡಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ರೈತನಿಗೆ ಭಾರೀ ನಷ್ಟ ಉಂಟಾಗಿದ್ದು, ದುಷ್ಕರ್ಮಿಗಳನ್ನು ಶೀಘ್ರವೇ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಶಾಖದಡು ಗ್ರಾಮದ ಎಸ್.ಜೆ. ರಾಮಚಂದ್ರಪ್ಪ ಬಿನ್ ಎಸ್. ಜುಂಜಯ್ಯನಾದ ಮಗ ರಾಮಚಂದ್ರಪ್ಪ. ಇದು ಸರ್ವೆ ನಂಬರ್ ದೊಡಲ್ಮಡ್ಗು ಸರ್ವೆ ನಂಬರ್ 5ರಲ್ಲಿ 10 ಎಕರೆ 13 ಕುಂಟೆ ಜಮೀನಿದ್ದು, ಆ ಜಮೀನಿನಲ್ಲಿ ಸುಮಾರು ನಮ್ಮಪ್ಪ ಅವರು 15ರಿಂದ 20 ವರ್ಷ ಅನುಭೋಗ ಮಾಡಿಕೊಂಡು ಹಿಂದೆ 53ನಲ್ಲಿ ಅರ್ಜಿ ಹಾಕಿದ್ದು, ಮತ್ತು ಸಾಗುವಳಿಗೆ ಅರ್ಜಿ ಹಾಕಿದ್ದು, ಮತ್ತು ನಾವು 2018ರಲ್ಲಿ ನಾವು ಅರ್ಜಿ ಹಾಕಿದ್ದು. ಈ ಜಮೀನನ್ನು ಉಳುಮೆ ಮಾಡಿಕೊಂಡು ನಾವು ಅನುಭೋಗದಲ್ಲಿ ಇದ್ದು, ನಮ್ಮ ಇದು ಪಾಣಿ ಬಂಜರು ಭೂಮಿ ಆಗಿದ್ದು, ಅದನ್ನು ಆಬಾದ್ ಮಾಡಿ ಗಿಡ ಗೆಂಟೆ ಇಕ್ಕಿದ್ದು, ಇದನ್ನು ಡ್ರಿಪ್ ಮಾಡಿ ತೆಂಗಿನ ಗಿಡ ಅದು ಎಲ್ಲ ಇಕ್ಕಿರೋದ್ರಿಂದ ಇವರು ಬಂದು ಪಕ್ಕದ ಜಮೀನರು ಅವ್ರದ್ದೇ ಆದಂಥ ಗಿಡ ಇದ್ದಾವೆ, ಅವ್ರದ್ದೇ ಆದ ಡೆವಲಪ್ಮೆಂಟ್ ಮಾಡಿಲ್ಲ. ನಂದು ಇಕ್ಕಿರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಚಿಕ್ಕಣ್ಣ ಅಂತಕ್ಕಂಥನು ಹೇಳಿಕೊಟ್ಟು ಕರೆಸಿ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಎಲ್ಲ ಕಿತ್ತಾಕಿದ್ದಾರೆ. ಮಾಜಿ ಅಧ್ಯಕ್ಷರು ಶಿವಣ್ಣ ಮತ್ತು ಶಿವಣ್ಣನ ಹೆಂಡತಿ ಅವರು ಕಿತ್ಕೊಂಡು ಇದು ಉದ್ದೇಶ ನಮಗೂ ಬರ್ತೈತೆ ಇಲ್ಗಾನ ನಿಂದೆ ಜಮೀನು ತಂದು ಸರ್ಕಾರಿ ಲ್ಯಾಂಡು ಯಾರು ಬೇಕಾದರೂ ಹೊಡಿಬೋದು. ನಾನು ಅನುಭವ ಮಾಡ್ಕೊಂಬಂದಿದ್ದೀನಿ 25 ವರ್ಷದಿಂದ. ಸುಜಲಾನ ಜಲದಲ್ಲಿ ನಾನು ಬುಧ ಹಾಕಿದ್ದೀನಿ, ಎಲ್ಲ ಐತೆ ನನ್ನ ಡಾಕ್ಯುಮೆಂಟ್ಸು. ನಿಂದು ಏನೈತೆ ತರಲ್ಲಿ, ನೀನು ಹಂಗೆ ಮಾಡ್ತೀನಲ್ಲಿ ಹಿಂಗೆ ಮಾಡ್ತೀನಲ್ಲಿ ತಂದು ನನ್ನ ಭಾಳ ಉಡಾಪಿ ಮಾಡಿ ಇದನ್ನು ಮಾಡಿ ನನ್ನ ಕ್ರಮ ಕೈಗೊಳ್ಬೇಕು. ಏನು ಕಿತ್ತಾಕವ್ರೆ? ತೆಂಗಿನ ಗಿಡ ಡ್ರಿಪ್ಪು, ಇಲ್ಲಿ ನೋಡಿ ಎಲ್ಲ ಡ್ರಿಪ್ ಮಾಡಿದ್ದವು. ಡ್ರಿಪ್ಪು ಮತ್ತು ನೋಡಿ ಎಲ್ಲ ತೆಂಗಿನ ಗಿಡ ಇಟ್ಟಿದ್ದೀವಿ. ಎಲ್ಲ ತೆಂಗಿನ ಗಿಡ ಇಟ್ಟಿದ್ದಾವೆಲ್ಲ ಕಿತ್ತಾಕಿದ್ದಾರೆ. 45 ಗಿಡ ಕಿತ್ತಾಕಿದ್ದಾರೆ ಸರ್. 45 ಗಿಡ ತೆಂಗಿನ ಗಿಡ ಕಿತ್ತಾಕಿದ್ದಾರೆ. ಆಗ ಅವ್ರದ್ದೇ ಆದಂಥ ಜಮೀನು, ಆ ಕಡೆದು ಅವ್ರದ್ದೇ ಆದಂಥ ಬೀಳಿದೆ, ಅವ್ರದ್ದೇ ಆದಂಥದ್ದು ಜಮೀನು ಅವರು ಆಬಾದ್ ಮಾಡ್ಕೊಂಡಿಲ್ಲ, ಗಿಡ ಗೆಂಟೆ ಇಲ್ಲ. ಅಂಥದ್ದು ನಮ್ಮ ಜಮೀನನ್ನು ನಾನು ಆಬಾದ್ ಮಾಡ್ತಕ್ಕಂಥ ಜಮೀನನ್ನು ಇವತ್ತು ಅವರು ಈ ಉಡಾಪಿ ಮಾಡ್ತಾಯಿದ್ದಾರೆ ನಮ್ಮ ಮೇಲೆ. ಪೊಲೀಸ್ ಸ್ಟೇಷನ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ತಾವರೆಕೆರೆ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೀವಿ ಸರ್. ಈಗ ನಿಮಗೆ ಏನಾಗಿದೆ ಅಂತ ಅನ್ಯಾಯ ಏನಾಗಿದೆ? ನಮ್ಗೆ ಅನ್ಯಾಯ ಎಲ್ಲ ನಾನು ಮಾಡಿರ್ತಕ್ಕಂಥ JCP ಇಕ್ಕಿ ಆಬಾದ್ ಮಾಡಿದ್ದೀನಿ. 65 ಗಂಟೆ ಕೊಟ್ಟು ಮಣ್ಣೆಲ್ಲ ಹೊಡೆದಿದ್ದೀನಿ. ಆಮೇಲೆ ತೆಂಗಿನ ಗಿಡ ಎಲ್ಲ ಇಕ್ಕಿರೋವನ್ನ ಡ್ರಿಪ್ ಮಾಡಿರೋ ನಾವು ಸಾಕಿರ್ತಕ್ಕಂಥವನ್ನೆಲ್ಲನ ಕಿತ್ತಾಕಿದ್ದಾರೆ. ನಮ್ಗೆ ಅನ್ಯಾಯ ತುಂಬ ಲುಕ್ಷಣ ಆಗಿದೆ ಸರ್. ನೆನ್ನೆ ಹೋಗ್ಬಿಟ್ಟು ಸುರೇಶ್ ಬಾಬು MLA ಹೋಗಿ ಭೇಟಿ ಮಾಡೀವಿ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ನಮ್ಮದು MLA ಸಾಹೇಬ್ರನ್ನ ಹೋಗಿ ಭೇಟಿ ಮಾಡೀವಿ. ನಾವು ಎಲಿಜಿಬಲ್ಲು, ನಮ್ಮ ಜಮೀನಿಲ್ಲ ಸರ್, ನಮ್ದು ಇದನ್ನು ಮಾಡಿ ಅಂತ ಮೇಡಮ್ಮರ್ಗೆ ಹೇಳಿರು. ಎಲಿಜಿಬಲ್ ಇದಾವಲ್ಲ ಮಾಡಿ ಅಂತನ 2 ಅರ್ಜಿ ಇದ್ದಾವೆ, ಅದರ ಒಂದು ಅರ್ಜಿ ವಜಾ ಮಾಡಿ ಇನ್ನೊಂದು ಅರ್ಜಿ ಮಾಡ್ಬೋದು ಕೊಡ್ರಿ ಅಂತಂದರು. ಸರ್ ಇಲ್ಲ ಇದು ಕೊಡೋಕ್ಕೆ ಬರೋದಿಲ್ಲ ಅಂತಂದು ಚಿಕ್ಕಣ್ಣರು, ಇಲ್ಲ ಇಂದು ಅರ್ಜಿ ಹಾಕ್ಯವ್ರೆ, ಆಗ ಮಾಡವ್ರೆ ಈಗ ಮಾಡವ್ರೆ ಸರ್, ಇದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಚಿಕ್ಕಣ್ಣರು ಅಡ್ಡಿ ಬಂದರು. ಬಂದು ಮೇಡಮ್ಮರ್ಗೆ ಇದನ್ನೆಲ್ಲ ತನಿಖೆ ಮಾಡಿ ಅವ್ರಿಗೆ ಮಂಜೂರು ಮಾಡೋ ವ್ಯವಸ್ಥೆ ಮಾಡಿರಿ, ಕಮ್ಮಿ ಇದನ್ನು ಮಾಡಿರಿ, ರೆಕಾರ್ಡ್ ಮಾಡಿರಿ ಅಂದರೆ ಮಾಡಿಕೊಡ್ದು ಅಂತಂದು ಚಿಕ್ಕಣ್ಣನವರೇ ಸಹ ಬಲವಾಗಿ ನಿಂತು ಇದನ್ನು ಮಾಡ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.